ನಮ್ಮ ಪ್ರೀತಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಕಲಾಭಿನಯ, ಭಾಷಾಭಿಮಾನದ ಜೊತೆ ಅವರು ಎಂತಹ ಮಾನವ ಸಂಬಂಧಗಳೊಂದಿಗೆ ಕೈಜೋಡಿಸಿದರು ಎಂಬುದರ ಇಂದಿನ ವಿಶೇಷತೆಯ ಈ ಸಂಚಿಕೆ. 1961 ಇಸ್ವಿಯಲ್ಲಿ ಇಡೀ ರಾಜ್ಯ ಕ್ಷಾಮದಿಂದ ತತ್ತರಿಸಿದಾಗ ಇಂತಹ ಮೊದಲ ಸಂದರ್ಭ ಒದಗಿ ಬಂದಿತು. ಮಳೆ ಬಾರದೆ ಸತತವಾಗಿ ಹಲವು ವರ್ಷ ಕ್ಷಾಮ ತಲೆದೂರಿತು. ಬಡ ಹಾಗೂ ಗ್ರಾಮೀಣ ಜನರು ಹಸಿವು ಮತ್ತು ಬಾಯಾರಿಕೆಯಿಂದ ಪರಿತಪಿಸಿದರು. ಪಶು ಪಕ್ಷಿಗಳು ನೀರಿಲ್ಲದೆ ಪರಿತಪಿಸಿದವು. ಅಂತಹ ಸಂದರ್ಭದಲ್ಲಿ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕಾ ಬಳಗವು ಚಲನಚಿತ್ರ ಕಲಾವಿದರನ್ನು ಒಗ್ಗೂಡಿಸಿ ಪರಿಹಾರ ನಿಧಿ ಸಂಗ್ರಹ ಯಾತ್ರೆಯನ್ನು ಆಯೋಜಿಸಿತು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲಾವಿದರನ್ನ ಕಂಡ ಕನ್ನಡ ಜನತೆ ಪುಳಕಗೊಂಡಿತು. ಹೆಂಗೆಳೆಯರು ಎಷ್ಟೋ ಮಂದಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡುತ್ತಲೇ ತಮ್ಮ ಮೈಮೇಲಿನ ಆಭರಣಗಳನ್ನು ಕಳಚಿ ಪರಿಹಾರ ನಿಧಿಗೆ ಸಮರ್ಪಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಯಾತ್ರೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಕೆಲವು ಸ್ಥಳಗಳಲ್ಲಿ ರಸಮಂಜರಿ ಕಾರ್ಯಕ್ರಮಗಳನ್ನು ನಡೆಸಿದರು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪ್ರಮುಖ ನಟ ನಟಿಯರನ್ನು ನೋಡಲು ಜನ ಮುಗಿಲು ಬಿದ್ದರು. ಈ ಯಾತ್ರೆಯ ನಂತರ ಕನ್ನಡ ಚಿತ್ರ ನಿರ್ಮಾಣದ ಸಂಖ್ಯೆ ಹೆಚ್ಚಿತು. ಜನ ಕನ್ನಡ ಚಲನಚಿತ್ರಗಳತ್ತ ಒಲವು ಬೆಳೆಸಿಕೊಂಡರು. ಕನ್ನಡ ಚಲನಚಿತ್ರ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ಪುನಃ ಇಂತಹುದೇ ಯಾತ್ರೆಯನ್ನು 1972ರಲ್ಲಿ ಕೈಗೊಂಡರು. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದ ಸಂದರ್ಭ ಅದು. ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಹಣ ಸೇರಿಸಲು 100ಕ್ಕೂ ಹೆಚ್ಚು ಮಂದಿ ಕಲಾವಿದರು, ತಂತ್ರಜ್ಞರು ರಾಜ್ಯಾದ್ಯಂತ 2000 ಕಿಲೋಮೀಟರ್ ಸುತ್ತಿದರು. ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ ಮತ್ತು ತುಮಕೂರಿನಲ್ಲಿ ರಸಮಂಜರಿ ಕಾರ್ಯಕ್ರಮಗಳು ನಡೆದವು. ಉಳಿದ ಹಲವಾರು ಸ್ಥಳಗಳಲ್ಲಿ ರಾಜ್ಕುಮಾರ್ ನೇತೃತ್ವದಲ್ಲಿ ಪಾದಯಾತ್ರೆ ಕಾರ್ಯಕ್ರಮವೂ ನಡೆಯಿತು. ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ